ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಕೂಡ ಒಂದು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ. ನೆನ್ನೆ ವ್ಲಾಗ್ ಕೂಡ ಒಂದು ಶೂಟ್ ಮಾಡಿದ್ದೆ ಸ್ಯಾಟರ್ಡೇದು. ಪ್ರೀವಿಯಸ್ ವ್ಲಾಗ್ ಯಾರೆಲ್ಲ ನೋಡಿವೋ ಹೋಗಿ ನೋಡ್ಕೊಂಡು ಬನ್ನಿ. ಬಿಕಾಸ್ ಕೆಲವೊಂದು ಡೈಲಿ ವ್ಲಾಗ್ಸ್ಗೆ ಒಂದು ವ್ಲಾಗು ಇನ್ನೊಂದು ವ್ಲಾಗು ಲಿಂಕ್ ಇರುತ್ತೆ. ನಿಮಗೂ ಕೂಡ ಕೆಲವೊಂದು ನೀಟಾಗಿ ಅರ್ಥ ಆಗೋಲ್ಲ. ಆ್ಯಂಡ್ ನೀವೇ ಮೋಸ್ಟ್ ರಿಕ್ವೆಸ್ಟ್ ಮಾಡ್ತಾ ಇರೋದು ಡೈಲಿ ರೂಟೀನ್ ವ್ಲಾಗ್ ಮಾಡಿ, ಯಾವ ವ್ಲಾಗ್ಸ್ ಮಾಡಿ ಅಂತ ಕೇಳಿದ್ರೆ ಸಾಕು. ಡೈಲಿ ರೂಟೀನ್ ವ್ಲಾಗ್ ಮಾಡಿ ಅಂತ ಕೇಳ್ತಿದ್ದೀರಾ. ಫೈನಲಿ ಇದು 3rd ವ್ಲಾಗ್ ನಂದು ಡೈಲಿ ರೂಟೀನ್ ವ್ಲಾಗ್ನ ಮಾಡ್ತಾ ಇರೋದು. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗ್ತಿದೆ ಅಂತ. ಆ್ಯಂಡ್ ಕಮೆಂಟ್ಸ್ನ ಮಾಡ್ತಾಯಿರಿ. ಏನೇ ಕ್ವೈರೀಸ್ ಇದ್ದರೂ ನಾನು ಅದನ್ನು ಪಿಕ್ ಮಾಡಿ ಡೆಫಿನೆಟ್ಲಿ ಎಲ್ಲ ಕಮೆಂಟ್ಸ್ಗೂ ಆನ್ಸರ್ ಮಾಡ್ತೀನಿ. ಸುಮಾರು ಜನ ಕೇಳ್ತಾ ಇರೋದೆ ಎಷ್ಟು ಮಂತ್ಸ್ ನಿಮಗೆ ಅಂತ ಅಂದ್ಬಿಟ್ಟು. ಇನ್ನು 2 ವ್ಲಾಗ್ಸ್ ಅಷ್ಟೇ, ಇಲ್ಲ 1 or 2 ವ್ಲಾಗ್ಸಲ್ಲಿ ನಾನು ಹೇಳ್ತೀನಿ ನಿಮಗೆ. ನಾನು ಗೊತ್ತಲ್ವ, ಜಾಸ್ತಿ ವೆಯ್ಟ್ ಮಾಡಿಸಲ್ಲ. ಸ್ಟಾರ್ಟಿಂಗಿಂದ ನನ್ನ ನೋಡ್ಕೊಂಡು ಬಂದಿದ್ರೆ ಗೊತ್ತಿರುತ್ತೆ. ಇಲ್ಲೂ ಹೇಳ್ಬೋದು, ಬಟ್ ಸ್ಟಿಲ್ ನಾನೇ ಒಂದು ಟೈಮ್ ತೊಗೊಂಡಿದ್ದೀನಿ ಅಷ್ಟೇ. ಈಗಲೂ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ರಂಜಿತ್ ಕೂಡ ಅದನ್ನೇ ಹೇಳ್ತಿರ್ತಾರೆ, ಯಾರು ನೋಡಿದ್ರು ಎಷ್ಟು ಮಂತ್ಸ್ ಅಂತ ಕೇಳ್ತಿರ್ತಾರೆ. ಅಮ್ಮಂಗೂ ನಾನು ಇದನ್ನೇ ಹೇಳ್ತಿದ್ದೆ ಬೆಂಗಳೂರಿಗೆ ಬಂದಾಗ. ಎಲ್ಲರೂ ಎಷ್ಟು ಮಂತ್ಸ್ ಅಂತಲೇ ಕೇಳ್ತಿರ್ತಾರೆ ಅಂತ. ಹೇಳು ಏನಾಗುತ್ತೆ ಅಂತ ಹೇಳ್ತಿದ್ರು. ನಾನೇ ಸಮ್ಟೈಮ್ಸ್ ತೀರಾ ತುಂಬಾ ಪರ್ಸ್ನಲ್ಲಾಗಿ ಹೋಗಿ ಹೇಳೋದಕ್ಕೆ ಹಿಂಜರಿತೀನಿ. ಬಟ್ ಹೇಳಲೇಬೇಕು, ಹೇಳ್ದಂಗೂ ಇರೋಕ್ಕಾಗಲ್ಲ. ಒಂದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಓಕೆ, ಫಸ್ಟ್ ಶೋರ್ ಹೇಳ್ತೀನಿ. ಆ್ಯಂಡ್ ನೀವು ಕೂಡ ಗೆಸ್ ಮಾಡ್ತೀರಿ. ಗೊತ್ತಾಗುತ್ತೆ, ಆರಾಮಾಗಿ ಗೆಸ್ ಮಾಡ್ಬೋದು ಎಷ್ಟು ಮಂತ್ಸ್ ಅಂತ ಅಂದ್ಬಿಟ್ಟು ಅವಾಗಲೇ. ಆ್ಯಂಡ್ ಸುಮಾರು ಜನ ಲಿಂಕ್ಸ್ನ ಕೇಳ್ತಾ ಇರ್ತೀರ. ನನಗೆ ಸ್ವೆಟರ್ ವೇರ್ ಮಾಡಿದಾಗ ನೆನಪಾಗಿದ್ದು ಇದ್ರದ್ದು ಲಿಂಕ್ಸ್ ತುಂಬ ಜನ ಕೇಳಿದಾರಲ್ವ ಅಂತ. ಓಪನ್ ಆಗ್ತಿಲ್ಲ ಅಂತಲೂ ಕೇಳ್ತಿರ್ತೀರ ನಾನು ಕಳಿಸಿದ ಲಿಂಕ್ಸು. ಕೆಲವೊಂದು ಟೈಮ್ ಲಿಂಕ್ ವರ್ಕ್ ಆಗೋಲ್ಲ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ಓಪನ್ ಆಗೋಲ್ಲ ಅಂತ ಅನಿಸುತ್ತೆ. ಬೆಟರ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೇಳಿ, ಇಫ್ ಇನ್ ಕೇಸ್ ನಿಮಗೆ ನೀಡಿತ್ತು ಅಂತಂದರೆ. ಇನ್ಸ್ಟಾಗ್ರಾಮ್ ಲಿಂಕು ಕೂಡ ನಾನು ಬಯೋದಲ್ಲೇ ಹಾಕಿದ್ದೀನಿ. ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ಅಂತಲೂ ಸಜೆಸ್ಟ್ ಮಾಡಿದ್ರಿ. ಅದಕ್ಕೆ ನಾನು ಅಲ್ಲೂ ಕೂಡ ರೆಗ್ಯುಲರಾಗಿ ಇಲ್ಲಿ ಅಪ್ಲೋಡ್ ಮಾಡೋ ರೀಲ್ಸ್ನೇ ಅಲ್ಲೂ ಕೂಡ ಹಾಕ್ತಾಯಿದ್ದೀನಿ. ಅಲ್ಲೂ ಯಾರೆಲ್ಲ ಇನ್ನೂ ಫಾಲೋ ಮಾಡ್ತಿಲ್ವೋ ಫಾಲೋ ಮಾಡ್ಕೊಳ್ಳಿ. ಏನಾದರೂ ಲಿಂಕ್ಸ್ ಬೇಕಿದ್ರೆ, ಏನಾದರೂ ಕೇಳೋದಿದ್ರು ನೀವು ಅಲ್ಲೇ ನನಗೆ DM ಮಾಡ್ಬೋದು, ಓಕೆನಾ. ಆ್ಯಂಡ್ ನಾನು ಇವತ್ತು ವಾಕಿಂಗ್ ಕೂಡ ಮಾಡಿಲ್ಲ, ಮೆಡಿಟೇಷನ್ ಕೂಡ ಮಾಡಿಲ್ಲ. ಬಿಸಿನೀರು ಕಾಯಿಸ್ಕೊಬಂದು ಅಲ್ಲಿ ಇಟ್ಟಿದ್ದೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆವಾಗಲೇ ಹೇಳ್ದಂಗೆ ತುಂಬಾ ನಿದ್ದೆ ಶಾರ್ಟೇಜ್ ಇತ್ತು ನನಗೆ, ಬ್ಯಾಕ್ ಟು ಬ್ಯಾಕ್. ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ, ಸಂಡೇ ಬೇರೆ ಅಲ್ವಾ. ಹಾಗಾಗಿ ರಂಜಿತ್ ಏನಾದರೂ ಆಫೀಸ್ಗೆ ಹೋಗೋದಿದ್ರೆ ಅಂದರೆ ವೀಕ್ ಡೇಸಲ್ಲಿ ನಾನು ಕೂಡ ಎಷ್ಟೇ ಟಯರ್ಡ್ ಆಗಿದ್ರು ಬೇಗ ಎದ್ದು ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಾಗುತ್ತೆ. ತುಂಬ ಆಗ್ತಾನೆ ಇಲ್ಲ ಅಂತಂದಾಗ ಅವರು ಪರವಾಗಿಲ್ಲ ರೆಸ್ಟ್ ಮಾಡು ಅಂತಂದು ನನಗೂ ಕೂಡ ಏನಾದರೂ ಇಡ್ಲಿ ದೋಸೆ ಈ ರೀತಿ ತಂದುಕೊಟ್ಟು ಅವರು ಆಚೆ ತಿನ್ಕೊಂಡು ಹೋಗ್ತಾರೆ. ಅದನ್ನು ನಾನು ಶಾರ್ಟ್ಸಲ್ಲಿ ಆವಾಗವಾಗ ಹಾಕ್ತಿರ್ತೀನಿ. ಅಂದರೆ ರೆಗ್ಯುಲರ್ ರೂಟೀನ್ ಅಪ್ಲೋಡ್ ಮಾಡಬೇಕಾದ್ರೆ ಅದು ಕೂಡ ಆ್ಯಡ್ ಆಗಿರುತ್ತೆ. ತುಂಬ ಜನ ಆಚೆ ತಿನ್ನೋದು ಕಡಿಮೆ ಮಾಡಿ ಹೆಲ್ದಿ ಫುಡ್ನ ತಿನ್ನಿ ಅಂತ ಹೇಳ್ತಾ ಇರ್ತೀರ. ಟು ಬಿ ಆನೆಸ್ಟ್, ನಾನು ಆಚೆ ತಿಂತಾರೆ ತುಂಬಾ ಕಡಿಮೆ. ಎಲ್ಲೋ ಒಂದು ಮಂತಲ್ಲಿ 2-3 ಡೇಸ್ ಆಚೆ ಆಗಿರ್ಬೋದು. ಆ್ಯಂಡ್ ನಾನು ಇನ್ನೊಂದು ಅಡ್ರೆಸ್ ಮಾಡಬೇಕು, ನಾನು ನಾನ್ ವೆಜ್ ತುಂಬ ಕಡಿಮೆ ಮಾಡ್ತಾಯಿದ್ದೀನಿ ಇವಾಗ ಮನೆಯಲ್ಲಿ. ಹಾಗಾಗಿ ರಂಜಿತ್ಗೆ ಕ್ರೇವಿಂಗ್ಸ್ ಆಗುತ್ತಲ್ಲ ನಾನ್ ವೆಜ್ಜು. ಅವರು ಯಾವಾಗಾದರೂ ಸಮ್ ಡೇಸ್ ಕಬಾಬ್ ಆಗಿರ್ಬೋದು, ಗ್ರಿಲ್ ಚಿಕನ್ ಈ ಥರ ತೊಗೊಂಡು ಬಂದು ಮನೆಯಲ್ಲೇ ತಿಂತಾರೆ. ಆ ಟೈಮಲ್ಲಿ ನಾನು ಒಂಚೂರು ಟೇಸ್ಟ್ ಮಾಡಿರ್ತೀನಿ ಅಷ್ಟೇ. ನೀವು ನನಗೆ ವಿಡಿಯೋದಲ್ಲಿ ತೋರಿಸೋದು ನೋಡಿ ಮೇ ಬಿ ಇದೆಲ್ಲ ನಾನೇ ತಿಂತೀನಿ ಅನ್ನೋ ಥರ ಫೀಲ್ ಆಗ್ಬೋದೇನೋ. ಅದರಲ್ಲಿ ನಾನು ಸ್ವಲ್ಪನೇ ತಿನ್ನೋದು. ನಾವು ಕೂಡ ತುಂಬ ಹುಷಾರಾಗಿ ಇದ್ದೀವಿ ಈ ಒಂದು ವಿಷಯದಲ್ಲಿ. ಆ್ಯಂಡ್ ರಂಜಿತ್ ಕೂಡ ಅಷ್ಟೇ, ತುಂಬಾ ಸ್ಟ್ರಿಕ್ಟ್. ಅವ್ರು ನನಗಿಂತ ಒಂದು ಸ್ಟೆಪ್ ಮೇಲೆ. ಆಚೆ ಸುಮ್ಮನೆ ಕರ್ಕೊಂಡೋಗೋದಾಗಿರ್ಬೋದು, ಇಲ್ಲ ಆಚೆ ಫುಡ್ದಾಗಿರ್ಬೋದು ಅವರು ಕೂಡ ಎನ್ಕರೇಜ್ ಮಾಡಲ್ಲ. ನಿಧಾನಕ್ಕಾದರೂ ಪರವಾಗಿಲ್ಲ, ಇಲ್ಲ ನಿನ್ನ ಕೈಲಿ ಆಗಲ್ಲ ಅಂದರೆ ಬಾ, ನಾನೇ ಏನಾದರೂ ಮಾಡಿಕೊಡ್ತೀನಿ ತಿನ್ನಿವಂತೆ ಅಂತ ಹೇಳ್ತಾರೆ ಅವರು. ಲೇಟಾಗಿ ಎದ್ದಿದ್ದ ಕಾರಣ ನಾನು ಅವತ್ತು ಮೆಡಿಟೇಷನ್ ಆ್ಯಂಡ್ ವಾಕಿಂಗ್ ಎರಡೂ ಕೂಡ ಸ್ಕಿಪ್ ಮಾಡಿದೆ. ಜಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕಾಸ್ಕೊಂಡು ಆಚೆ ಕಡೆ ಕುತ್ಕೊಂಡು ಕುಡಿದೆ ಅಷ್ಟೇ. ತುಂಬಾ ಹಸ್ವಾಗ್ತಿತ್ತು. ಬ್ರೇಕ್ಫಾಸ್ಟ್ ಏನಾದರೂ ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕುಂಬಳಕಾಯಿ ಇತ್ತು. ಅದಕ್ಕೆ ಕುಂಬಳಕಾಯಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಕುಂಬಳಕಾಯಿ ಪಲ್ಯ ನಾನು ಫಾರ್ ದಿ ಫಸ್ಟ್ ಟೈಮ್ ಮಾಡ್ತಿರೋದು. ಯಾವತ್ತೂ ಕೂಡ ಕುಂಬಳಕಾಯಿ ಪಲ್ಯ ಟ್ರೈ ಮಾಡಿಲ್ಲ. ನೋಡೋಣ ಹೇಗೆ ಬರುತ್ತೆ ಆ್ಯಂಡ್ ನಾನು ಯಾವ ರೀತಿ ಮಾಡಿದೆ ಅಂತ ರೆಸಿಪಿ ಕೂಡ ಈ ವ್ಲಾಗಲ್ಲಿ ತೋರಿಸ್ತೀನಿ. ಈ ಒಂದು ಔಟ್ಫಿಟ್ಟಲ್ಲಿ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅನ್ನಿಸ್ತಿದೆ ನನಗೇ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ. ಬಿಕಾಸ್ ವೈಟ್ ಫ್ರಾಕ್ ಆ್ಯಂಡ್ ಆರೆಂಜ್ ಕಲರ್ ಸ್ವೆಟರ್, ಎರಡು ಲೈಟ್ ಕಲರ್ಸ್ ಅಲ್ವಾ, ತುಂಬಾ ಚೆನ್ನಾಗಿ ಕಾಣ್ತಿದೆ.
ನಮಗೆ ನಾವೇ ಈ ರೀತಿ ಸೆಲ್ಫ್ ಕಾಂಪ್ಲಿಮೆಂಟ್ಸ್ ಕೂಡ ಕೊಡ್ಕೋತಿರ್ಬೇಕು. ಸೆಲ್ಫ್ ಲವ್ ಯಾವತ್ತೂ ಕೂಡ ಕಡಿಮೆ ಆಗಬಾರ್ದು. ಫಸ್ಟು ನಾವು ನಮ್ಮನ್ನು ಪ್ರಿಯಾರಿಟಿಯಲ್ಲಿ ಇಟ್ಕೋಬೇಕು. ಅದಾದಮೇಲೆ ಮಿಕ್ಕಿದ್ದೆಲ್ಲ. ತುಂಬಾ ಚೆನ್ನಾಗಿದೆ ಈ ಸ್ವೆಟರು. ಸುಮಾರು ಜನ ಕೇಳಿದ್ರೆ ಲಿಂಕ್ಸ್ ಎಲ್ಲನೂ ಸ್ಟಿಲ್ ವರ್ಕ್ ಆಗ್ತಿಲ್ಲ, ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ದಯವಿಟ್ಟು ನಿಮ್ಗೆ ಯಾವುದೇ ಲಿಂಕ್ಸ್ ಬೇಕಾಗಿದ್ದರೆ, ಏನಾದರೂ ಇನ್ಫಾರ್ಮೇಷನ್ ಪರ್ಸ್ನಲಾಗಿ ಕೇಳೋದಿದ್ರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ DMಸ್ನ ಮಾಡ್ತಾ ಇರ್ತೀರ. ಅವ್ರಿಗೆ ಗೊತ್ತು ನಾನು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಲೇಟ್ ಆದ್ರೂ ಪ್ರಾಪರಾಗಿ ರೆಸ್ಪಾಂಡ್ ಮಾಡಿರ್ತೀನಿ. ಯಾವುದೇ ಮೆಸೇಜಸ್ ಆಗಿರ್ಬೋದು ಇಗ್ನೋರ್ ಮಾಡಲ್ಲ. ಎಲ್ಲನೂ ನಮ್ಮ ಹೆಣ್ಮಕ್ಳೇ ನನಗೆ ಮೆಸೇಜಸ್ ಮಾಡೋದು. ಆ್ಯಂಡ್ ನನ್ನ ವ್ಲಾಗ್ಸ್ನೂ ಕೂಡ ಮೆಜಾರಿಟಿ 80% ಹೆಣ್ಮಕ್ಳೇ ನೋಡ್ತಿರ್ತಾರೆ. ಈವನ್ ರೀಲ್ಸಲ್ಲೂ ಅಷ್ಟೇ, ನಾನು ಅನಾಲಿಟಿಕ್ಸ್ ಯಾವಾಗಲೂ ಚೆಕ್ ಮಾಡ್ತಾ ಇರ್ತೀನಿ. ವುಮೆನ್ಸ್ದೇ ಜಾಸ್ತಿ ಇರುತ್ತೆ ಪರ್ಸೆಂಟೇಜ್. ಹಳೆಯ ರೀಲ್ಸ್ನೆಲ್ಲ ಕಳಿಸ್ಬಿಟ್ಟು ಕೆಲವೊಬ್ಬರು ಲಿಂಕ್ನ ಕೇಳ್ತಿರ್ತೀರ ಆ ಡ್ರೆಸ್ ತೊಗೊಂಡು ಏನಾಗಿರುತ್ತೆ ಗೊತ್ತಾ, ಸುಮಾರು ವರ್ಷ ಆಗಿರುತ್ತೆ. ನನಗೆ ಅಷ್ಟು ನೆನಪು ಇರಲ್ಲ, ಕೆಲವೊಂದು ಮರ್ತೋಗ್ಬಿಟ್ಟಿರ್ತೀನಿ. ಇಲ್ಲಾಂದರೆ ಕೆಲವೊಂದು ಯಾವ ಅಪ್ಲಿಕೇಶನಲ್ಲಿ ತೊಗೊಂಡಿರ್ತೀನಿ ಅನ್ನೋದು ಮರ್ತೋಗ್ಬಿಟ್ಟಿರ್ತೀನಿ. ಸ್ಟಿಲ್ ನನಗೆ ನೆನಪಾದಷ್ಟು ಆಲ್ಮೋಸ್ಟ್ ಕಳಿಸ್ಕೊಟ್ಟಿರ್ತೀನಿ. ಎಲ್ಲೋ ಕೆಲವೊಂದು ಮರ್ತುಬಿಟ್ಟಿರ್ತೀನಿ. ನಿಮಗೂ ಅರ್ಥ ಆಗುತ್ತೆ ಅನಿಸುತ್ತೆ. 3-4 ವರ್ಷದ ಹಿಂದೆ ಔಟ್ಫಿಟ್ ಕೆಲವೊಂದು ನೆನಪಾಗಲ್ಲ. ಅದಲ್ಲದೆ ನಾನು ಅವಾಗ ಫ್ರೀಕ್ವೆಂಟ್ಲಿ ಶಾಪಿಂಗ್ ಮಾಡ್ತಾನೇ ಇದ್ದೆ. ಈ ನಡುವೆನೇ ಮದುವೆ ಆದಾಗಲಿಂದ ನಂದು ಮೋಟನೇ ಅದು, ಮದುವೆ ಆದಮೇಲೆ ಶಾಪಿಂಗ್ ಕಡಿಮೆ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಮದುವೆ ಆದಾಗಿಂದ ಶಾಪಿಂಗ್ ಕಡಿಮೆ ಆಗಿದೆ. ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ಯಾವುದೇ ಕೇಳಿದ್ರು ನಾನು ಕಳಿಸ್ಕೊಟ್ಟಿರ್ತೀನಿ. ಇದು ನಾನು ಹಾಕ್ಕೊಂಡಿರೋದು ವೈಟ್ ಫ್ರಾಕು ಆನ್ಲೈನಲ್ಲೇ ತೊಗೊಂಡಿದ್ದು ಅಂತ ಅನಿಸುತ್ತೆ. ಆಲ್ರೆಡಿ 1-2-3 ಇಯರ್ಸ್ ಆಗಿರ್ಬೋದು. ಸೈಜ್ ಇದು. ನನಗೆ ಸೈಜ್ ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಬಿಫೋರ್ ಎಲ್ಲನೂ. ಈಗ ನನಗೆ ಸ್ವಲ್ಪ ಆಲ್ರೆಡಿ ಟೈಟ್ ಅಂತ ಅನ್ನಿಸ್ತಿದೆ. ಅದಕ್ಕೆ ನಾನು ಈ ಪ್ರೆಗ್ನೆನ್ಸಿ ಜರ್ನಿಲಿ ಮತ್ತೆ ಈ ಡ್ರೆಸ್ನ ರಿಪೀಟ್ ಮಾಡೋದು ಬೇಡ ಅಂತ ಅಂದ್ಕೊತಿದ್ದೆ. ವಿಡಿಯೋದಲ್ಲೇ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಟೈಟ್ ಇದೆ. ಇಲ್ಲಾಂದರೆ ಅದು ಫುಲ್ ಫ್ರೀಯಾಗಿರುತ್ತೆ, ಎಸ್ಪೆಷಲಿ ಸ್ಟೊಮಕ್ ಹತ್ರ. ನನಗೂ ಈ ರೀತಿ ಡ್ರೆಸ್ಸಸ್ ಎಲ್ಲ ಈ ಟೈಮಲ್ಲಿ ಹಾಕೋದಕ್ಕೆ ಇಷ್ಟ ಆಗಲ್ಲ. ಆದಷ್ಟು ಫ್ರೀಯಾಗಿರೋದೇ ಇಷ್ಟ. ಫ್ರೀಯಾಗಿರೋ ಔಟ್ಫಿಟ್ಸ್ ಹಾಕೋದಕ್ಕೆ ಇಷ್ಟ. ಚಪಾತಿಗೆ ಕಲಸಿಟ್ಬಿಟ್ರೆ ನಾನು ಪಲ್ಯಗೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೆನ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಚಪಾತಿ ಕಲಿಸ್ಕೊತಾ ಇದ್ದೀನಿ. ಜಸ್ಟು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಷ್ಟೇ ಚಪಾತಿ, ಮಧ್ಯಾಹ್ನಕ್ಕೆ ಏನಾದರೂ ಬೇರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಮ್ಮಿಬ್ರಿಗೂ ಎಷ್ಟು ಚಪಾತಿ ಬೇಕೋ ಅಷ್ಟು ನೋಡ್ಕೊಂಡು ಕಲಿಸಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿದ್ದಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈವನ್ ನಾನು ಚಪಾತಿ ಸುಡಬೇಕಾದ್ರೆ ಆಯಿಲ್ ಯೂಸ್ ಮಾಡಲ್ಲ. ಆಯಿಲ್ಲೆಸ್ ಚಪಾತಿ ನಮ್ಮ ಮನೇಲಿ ನನಗೆ ಆಗಿರ್ಬೋದು, ನನ್ನ ಹಸ್ಬೆಂಡ್ಗಾಗಿರ್ಬೋದು ಆಯಿಲ್ ಚಪಾತಿ ನಮಗೆ ಇಷ್ಟ ಆಗಲ್ಲ. ಅದಕ್ಕೆ ವಿತೌಟ್ ಆಯಿಲೇ ಸುಟ್ಕೋತೀವಿ. ಜಸ್ಟ್ ಇದನ್ನು ಮಿತ್ಕೋಬೇಕಾದ್ರೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ಕೆಲವೊಂದು ನಾನು ಎಲ್ಲ ವ್ಲಾಗಲ್ಲೂ ನನ್ನ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಅವಾಗ ನನ್ನ ಬಗ್ಗೆ ಇನ್ನೂ ಚೆನ್ನಾಗಿ ನಿಮಗೂ ಕೂಡ ಅರ್ಥ ಆಗುತ್ತೆ ಆ್ಯಂಡ್ ನೀವು ಕೂಡ ಕನೆಕ್ಟ್ ಆಗ್ತೀರಾ. ಚಪಾತಿ ನನಗೆ ತುಂಬಾ ಇಷ್ಟ ಆಯಿತಾ. ಮೋಸ್ಟ್ ಫೇವ್ರೆಟ್ ಡಿಶ್ ಚಪಾತಿ. 3 ಟೈಮ್ಸ್ ಕೊಟ್ಟರು ಪರ್ ಡೇಗೆ ತಿಂತೀನಿ, ಅಷ್ಟು ಇಷ್ಟ ಚಪಾತಿ ಅಂದರೆ. ರಂಜಿತ್ತು ನಂದು 3rd ಮಂತ್ ಪ್ರೆಗ್ನೆನ್ಸಿಲಿ ಒಂದ್ಸತಿ ಚಪಾತಿ ಮಾಡಿಕೊಟ್ಟಿದ್ರು. ಅಂದರೆ ಇವಳು ಚಪಾತಿ ಮಾಡಿಕೊಟ್ರೆ ಫೇವ್ರೇಟ್ ಅಲ್ವಾ, ತಿಂತಾಳೆ ಅಂತ ಅಂದ್ಬಿಟ್ಟು ಒಂದು 2-3 ಟೈಮ್ಸೇ ಮಾಡಿಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅವ್ರಿಗೆ ಪಾಪ ಚಪಾತಿ ಕಲ್ಸೋಕ್ಕೆ ಬರಲ್ಲ, ಹೊಸೆಯೋದಕ್ಕೆ ಬರಲ್ಲ, ಸುಡೋದಕ್ಕೆ ಈಗ ಪರವಾಗಿಲ್ಲ ಹೇಳ್ಕೊಡ್ತಿರ್ತೀನಿ ನನ್ನ ಪಕ್ಕದಲ್ಲಿ ಹೊಸಿತಾ ತಿರ್ವಾಕ್ರಿ ಅಂತ. ಇಲ್ಲಾಂದರೆ ಅವರು ಸೀಸ್ಬಿಡ್ತಾರೆ. ಸೊ ಈಗ ಪರವಾಗಿಲ್ಲ ಕಲ್ತ್ಕೊಂಡಿದ್ದಾರೆ. ಅವಾಗ ಇನ್ನೂ ಬರ್ತಿರ್ಲಿಲ್ಲ ಅಲ್ವಾ, ಪಾಪ ಅವರೇ ಚಪಾತಿ ಹಿಟ್ಟನ್ನ ಕಲಸಿ. ನನಗೆ ನಿಜವಾಗ್ಲೂ ಪೇಷನ್ಸ್ ಇರಲಿಲ್ಲ ಅವಾಗ. ಅಂದರೆ ಆಗ್ತಿರ್ಲಿಲ್ಲ, ತುಂಬಾ ಸುಸ್ತಾಗ್ತಿತ್ತು. ಕುತ್ಕೊಂಡು ಊಟನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ನನಗಿನ್ನು ಹೇಗೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಅವರೇ ಚಪಾತಿ ಹಿಟ್ಟನ್ನ ಕಲಸಿ ಹೊಸ್ತಿ ಸುಟ್ಕೊಟ್ಟಿದ್ರು. ಹೆಂಗೆ ಮಾಡಿದ್ರು ಅಂದರೆ ಪಾಪ ಶೇಪ್ಲೆಸ್ ಎಲ್ಲ ಹೆಂಗಂದ್ರಂಗೆ ಹೊಸ್ಬಿಟ್ಟು ಅಂಡ್ ತುಂಬ ಹಾರ್ಡಾಗಿ ಕಲಸಿ ತುಂಬ ಸೀಸ್ಬಿಟ್ಟಿದ್ರು. ಬಟ್ ಸ್ಟಿಲ್ ಬೇಳೆ ಸಾಂಬಾರಿಗೇನೋ ಅದನ್ನು ಮಾಡಿಕೊಟ್ಟಿದ್ದು ಅಂತ ಅನಿಸುತ್ತೆ. ಆ ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಅಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿಕೊಡ್ತಿದ್ರಲ್ಲ ಅಂತ ಅನಿಸುತ್ತೆ ಈಗೆಲ್ಲ ನೆನೆಸ್ಕೊಂಡಾಗ. ಚಪಾತಿ ಇವಾಗ ಮಾಡ್ತಿರೋದ್ರಿಂದ ನನಗೆ ಈ ಒಂದು ಇನ್ಸಿಡೆಂಟ್ ನೆನಪಾಯಿತು. ನಾನು ನಿಮ್ಮ ಹತ್ರ ಶೇರ್ ಮಾಡಿಲ್ಲ. 3rd ಮಂತಲ್ಲೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಅವರು. ಹೇಗೆ ಅಂದರೆ ನಾನು ಎಮೋಷ್ನಲ್ ಆಗೋ ರೀತಿ. ಬಿಕಾಸ್ ನಾವು ಎಕ್ಸ್ಪೆಕ್ಟ್ ಮಾಡ್ದಿರೋದಕ್ಕಿಂತ ಜಾಸ್ತಿ ಕೇರ್ ಮಾಡ್ತಾರೆ ಅಲ್ವಾ. ಆವಾಗ ತುಂಬಾ ಖುಷಿಯಾಗುತ್ತೆ. ಇನ್ನು ಯಾರಿಗೇ ಆಗಲಿ, ಹೆಣ್ಮಕ್ಳಿಗೆ, ಹೆಂಡತಿ ಆದವ್ರಿಗೆ ಇನ್ನೇನು ಬೇಕಿರುತ್ತೆ. ಹಸ್ಬೆಂಡ್ ಎಲ್ಲ ಟೈಮಲ್ಲೂ ನಮ್ಮ ಜೊತೆಲಿದೆ ಸಾಕು ಅಂತ ಅಂದ್ಬಿಟ್ಟು. ನನಗೆ ಈಗಲೂ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅದೆಲ್ಲ ನೆನಪಾಗ್ತಿದ್ರೆ ಸ್ವಲ್ಪ ಎಮೋಷ್ನಲ್ ಆಗ್ತಾಯಿದ್ದೀನಿ. ಏನೂ ನಿಮ್ಮ ಜೊತೆ ಶೇರ್ ಮಾಡಲ್ಲ ಅಂತ ಅನಿಸುತ್ತೆ ಕೆಲವು ಟೈಮ್ಸು. ಜಸ್ಟ್ ವ್ಲಾಗ್ ರಿಲೇಟೆಡ್ ಏನಿದೆಯೋ ಇಲ್ಲ ಅವ್ರು ಏನು ಕೇಳ್ತಾರೋ ಅಷ್ಟಕ್ಕೆ ಮಾತ್ರ ನಾನು ಆನ್ಸರ್ ಮಾಡ್ತಿದ್ದೀನೋ, ನಾನೇನೋ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿ ಶೇರ್ ಮಾಡ್ಕೋತಿಲ್ವೇನೋ ಏನೋ ಅಂತ ಅನಿಸ್ಬಿಡುತ್ತೆ.
ನೀವು ಹೇಗೂ ನನ್ನ ಫ್ಯಾಮಿಲಿನೇ ನನ್ನ ಎವ್ರಿಡೇ ನೋಡ್ತಾ ಇರ್ತೀರ. ಸೊ ನಿಮಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಆದಷ್ಟು ಈ ಥರದವು ಕೆಲವೊಂದು ನಮ್ಮಿಬ್ಬರ ಬಗ್ಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಪಾತ್ರೆಗಳಿತ್ತು, ನೈಟು ತೊಳೆದಿರಲಿಲ್ಲ. ಸಮ್ಟೈಮ್ಸ್ ನಾನು ನೈಟ್ ಟೈಮ್ ತೊಳೆಯಲ್ಲ ಗೈಸ್, ಆಗ್ತಾ ಇರಲ್ಲ. ಊಟ ಮಾಡಿಬಿಟ್ಟು ವಾಕ್ ಮಾಡಿ ಸಪ್ಲಿಮೆಂಟ್ಸ್ ತೊಗೊಂಡು ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನು ನೈಟ್ ಟೈಮ್, ಅದಲ್ಲದೆ ಚಳಿ ಬೇರೆ ಅಲ್ವಾ, ತಣ್ಣೀರು ಯಾರು ಮುಡ್ತಾರೆ ಈ ಥರ ಎಲ್ಲ ಫೀಲ್ ಆಗ್ತಿರುತ್ತೆ. ಈ ಟೈಮಲ್ಲಿ ನಾನು ಅದಕ್ಕೆ ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಮಾರ್ನಿಂಗ್ ಟೈಮೇ ನೈಟ್ ಊಟ ಮಾಡಿದ್ದಾಗಿರ್ಬೋದು, ಇಲ್ಲ ನೈಟ್ ಅಡುಗೆ ಮಾಡಿದ್ದೆಲ್ಲ ನಾನು ಮಾರ್ನಿಂಗ್ ಎದ್ದು ವಾಶ್ ಮಾಡ್ಕೊತೀನಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ದೆ ಅಲ್ವಾ, ಅದಕ್ಕೆಲ್ಲ ಹಚ್ಕೊಂಡು ಪಲ್ಯ ಮಾಡ್ಕೊತಾ ಇದ್ದೀನಿ. ಆದಷ್ಟು ನ್ಯಾಚುರಲಾಗಿ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಾನು ಹೇಗೆ ಕೆಲಸ ಮಾಡ್ಕೊತಿರ್ತೀನೋ ಅದನ್ನು ಶೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ. ಕುಂಬಳಕಾಯಿ ಪಲ್ಯಗೆ ಫಸ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಒಗ್ಗರಣೆಗೆ ನಾನು ಆಲ್ಮೋಸ್ಟ್ ಎಲ್ಲ ಪಲ್ಯಗೂ ಯೂಸ್ ಮಾಡ್ತೀನಿ. ಅದನ್ನು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡೆ. ಅದಾದಮೇಲೆ ನೆಕ್ಸ್ಟು ಆನಿಯನ್ನು, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಈ ಮೂರೂ ಕಟ್ ಮಾಡಿಕೊಂಡು ಹಾಕ್ಕೋತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ, ಸೊ ದಟ್ ಆನಿಯನ್ ಬೇಗ ಫ್ರೈ ಆಗುತ್ತೆ, ಅಂದರೆ ಬೇಯುತ್ತೆ ಅಂತ. ಆನಿಯನ್ ಚೆನ್ನಾಗಿ ಕುಕ್ ಆದಮೇಲೆ ನೆಕ್ಸ್ಟ್ ನಾನು ಚಿಕ್ಕದಾಗೆ, ನನ್ನ ಕೈಲಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಲ್ಲಿ ಕಟ್ ಮಾಡಿಕೊಂಡು ಕುಂಬಳಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರಂಜಿತ್ ಅದನ್ನೇ ಹೇಳ್ತಿದ್ರು, ಕುಂಬಳಕಾಯಿ ನೀನು ಯಾಕೆ ಕಟ್ ಮಾಡೋಕ್ಕೆ ಹೋದೆ, ನಾನು ಎಬ್ರಿಸ್ತಿದ್ರೆ ಕಟ್ ಮಾಡಿಕೊಡ್ತಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು. ಬಿಕಾಸ್ ತುಂಬ ಹಾರ್ಡಿರುತ್ತಲ್ವ, ಅಂದರೆ ಪ್ರೆಷರ್ ಹಾಕಿ ಕಟ್ ಮಾಡಬೇಕಲ್ವ. ಹಾಗಾಗಿ ಅವ್ರು ಹಂಗಂದ್ರು. ಇರಲಿ, ಇನ್ನೇನು ಸ್ವಲ್ಪ ಇತ್ತಲ್ವ, ಅವರು ಬೇರೆ ವೀಕೆಂಡಲ್ಲೇ ಅವ್ರಿಗೆ ರೆಸ್ಟ್ ಅಂತ ಸಿಗೋದು, ಅದಕ್ಕೆ ನಾನು ಡಿಸ್ಟರ್ಬ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಆರಾಮಾಗಿ ಮಲ್ಕೊಳ್ಳಿ, ಅವರು ವೀಕೆಂಡ್ನ ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಮಾಡ್ಕೊತಿರ್ತೀನಿ. ತೀರಾ ನನಗೂ ಏನಾದರೂ ಎಲ್ಪ್ ಬೇಕು ಅಂದಾಗ ಅವ್ರ ಹೆಲ್ಪ್ನ ತೊಗೋತೀನಿ ಅಷ್ಟೇ. ಸುಮ್ಮನೆ ಅವ್ರಿಗೂ ಎಲ್ಲನೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಅಂದರೆ ಇವಾಗ ನನಗೆ ಆಗ್ತಿದೆ ಕೆಲಸ ಮಾಡೋಕ್ಕೆ ಅಂದಾಗ ನಾನು ಆ ಕೆಲಸ ಮಾಡ್ಕೋತೀನಿ. ತೀರಾ ಆಗ್ತಲೇ ಇಲ್ಲ, ಇವ್ರದ್ದು ಎಲ್ಪ್ ಬೇಕು ಅಂದಾಗ ಡೆಫಿನೆಟ್ಲಿ ನಾನು ಅವ್ರ ಹೆಲ್ಪ್ನ ತೊಗೊತೀನಿ. ಅವರು ಅಷ್ಟೇ, ಏನು ಹೇಳಿದ್ರು ನಾನು ಮಾಡಲ್ಲ ಅಂತ ಹೇಳಲ್ಲ, ಏನೇ ಕೆಲಸ ಹೇಳಿದ್ರು ಮಾಡಿಕೊಡ್ತಾರೆ. ಫೈನಲಿ ಪಲ್ಯ ಆಯಿತು. ರಂಜಿತ್ ಪಲ್ಯ ಆಗೋ ಅಷ್ಟರಲ್ಲಿ ಎದ್ದಿದ್ರು. ಅವರು ಎದ್ದಿದ ತಕ್ಷಣ ಟೀ, ಕಾಫಿ, ಹಾಲು ಈ ರೀತಿ ಏನಾದರೂ ಕೇಳ್ತಾರೆ. ಅದಕ್ಕೆ ಒಂದು ಸೈಡ್ ನಾನು ಅವ್ರಿಗೆ ಅಂತ ಟೀಗೆ ಇಟ್ಟಿದ್ದೆ, ಇಬ್ರಿಗೂ ಸೇರಿಸೇ ಇಟ್ಟಿದ್ದೆ. ನಾನು ಅವಾಗವಾಗ ಟೀ ಮಾಡ್ಕೊತೀನಿ, ಕಾಫಿ ಎಲ್ಲ ಏನೂ ಮಾಡೋಕ್ಕೆ ಹೋಗ್ತಿಲ್ಲ, ಜಸ್ಟ್ ಟೀ ಅಷ್ಟೇ. ಎವ್ರಿಡೇ ಹಾಲನ್ನೇ ಕುಡಿಯೋದು. ಸಮ್ಟೈಮ್ಸ್ ಟೀನ ಮಾಡಿಕೊಂಡು ಅವರು ಇದ್ದಾಗ ಏನಾದರೂ ಮಾಡಿದ್ರೆ ಸ್ವಲ್ಪ ಕುಡಿತೀನಿ ಅಷ್ಟೇ. ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಒಂದು 5-10 ಮಿನಿಟ್ಸ್ ಕುಕ್ ಆಗಿದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕೋಕೋನಟ್ನ ಆ್ಯಡ್ ಮಾಡಿಕೊಂಡೆ ಅಷ್ಟೇ. ನಾನು ಆ ರೀತಿ ಪಲ್ಯನ ಮಾಡ್ಕೊಂಡಿದ್ದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನಿಜವಾಗ್ಲೂ ಚೆನ್ನಾಗಿತ್ತು ಚಪಾತಿ ಜೊತೆ ಕಾಂಬಿನೇಷನ್. ಪ್ರೀವಿಯಸ್ ಡೇದು ರಂಜಿತ್ತು ಬಿಗ್ ಬಾಸ್ನ ಆಗ್ತಾಯಿದ್ರು, ಅದನ್ನು ನೋಡಿಕೊಂಡು ನಾವು ನಮ್ಮ ಟೀನ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೇನು ಚಪಾತಿಗೆಲ್ಲ ಕಲಸಿಟ್ಟಿದ್ದೆ, ಚೆನ್ನಾಗಿ ನೆಂದ್ಕೊಂಡಿತ್ತು, ಪಲ್ಯ ಕೂಡ ರೆಡಿ ಇತ್ತು. ರಂಜಿತ್ತು ನೀನು ಹೊಸ್ಕೊಡು, ನಾನು ಸುಡ್ತೀನಿ ಒಂದು ಸೈಡು, ಬೇಗ ಆಗಿಬಿಡುತ್ತೆ ಅಂತ ಅಂದರು. ಅದಕ್ಕೆ ನಾನು ಚಪಾತಿ ಎಲ್ಲ ಹೊಸ್ಕೊಡ್ತಾಯಿದ್ದೀನಿ, ಅವರು ನೀಟಾಗಿ ಒಂದೊಂದೇ ಸುಡ್ತಾಯಿದ್ರು. ಈ ರೀತಿ ಇಬ್ಬರು ಜೊತೆಲಿ ಕುಕ್ಕಿಂಗ್ ಮಾಡೋದು ಚೆನ್ನಾಗಿರುತ್ತೆ. ಸಮ್ಟೈಮ್ಸ್ ನನಗೂ ಅನಿಸುತ್ತೆ, ನನ್ನ ಹಸ್ಬೆಂಡ್ಗೂ ಏನಾದರೂ ಕುಕ್ಕಿಂಗ್ ಬರೋದಿದ್ದರೆ ಚೆನ್ನಾಗಿರ್ತಲ್ವ ಅಂತ ಅಂದ್ಬಿಟ್ಟು. ಅವರು ಕುಕ್ಕಿಂಗ್ ಬರಲ್ಲ ಆ್ಯಂಡ್ ಕಲಿಯೋ ಇಂಟ್ರೆಸ್ಟ್ ಕೂಡ ಇಲ್ಲ. ಕೆಲವೊಬ್ಬರು ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ, ಅಂದರೆ ಮೆನ್ಸು. ಬಟ್ ನಮ್ಮ ಮನೆಯವ್ರಿಗೇನೋ ಅಷ್ಟು ಇಷ್ಟ ಇಲ್ಲ. ಬಟ್ ಏನಾದರೂ ನಾನ್ ವೆಜ್ ಟೈಮ್ ತಂದಾಗ ಟ್ರೈ ಮಾಡ್ತೀನಿ ಅಂತಾರೆ. ಅದು ಬಿಟ್ಟರೆ ನನಗೆ ಸ್ಯಾಂಡ್ವಿಚ್ ಈ ಥರದ್ದು ಏನಾದರೂ ಚಿಕ್ಕ ಪುಟ್ಟ ಸ್ನ್ಯಾಕ್ಸ್ ಅವಾಗವಾಗ ಮಾಡಿಕೊಡ್ತಾರೆ ಅಷ್ಟೇ. ಬಿಟ್ಟರೆ ಫುಡ್ ಅಂತ ಬಂದರೆ, ಅಂದರೆ ಅಡುಗೆ ಅಂತ ಬಂದರೆ ಅವ್ರಿಗೂ ಅಷ್ಟೇನು ಬರಲ್ಲ ಆ್ಯಂಡ್ ಅವರು ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಕೂಡ ತೋರಿಸಲ್ಲ. ನಾನೇ ಊರಲ್ಲಿದ್ದಾಗ ಒಂದು ದಿನವೂ ಅವರು ರೈಸ್ ಇಟ್ಕೊಂಡು ಊಟ ಮಾಡಿದ್ದಿಲ್ಲ. 3 ಟೈಮ್ಸೂ ಹೋಟ್ಲಲ್ಲಿ ತಿಂತಾರೆ. ಅದೊಂದೇ ನನಗೆ 1 ಟೈಮ್ ಆದರೆ ಆಚೆ ಓಕೆ, ಇಲ್ಲ 2 ಟೈಮ್ಸ್ ಆದ್ರೂ ಓಕೆ, 3 ಹೊತ್ತೂ ಆಚೆ ತಿಂದರೆ ನಮ್ಮ ಹೆಲ್ತ್ ಏನಾಗಲ್ಲ ಅಂತ ಅಂದ್ಬಿಟ್ಟು ನಾನು ಊರಿಗೆ ಹೋಗೋಕೆ ಹೋಗಲ್ಲ ಇವ್ರನ್ನ ಬಿಟ್ಟು. ಏನಾನ ಹೋದರೆ ಜೊತೆಲಿ ಹೋಗೋದು, ಜೊತೆಲಿ ಬರೋದು ಅಷ್ಟೇ. ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇಬ್ಬರು ಕೂಡ ಕೂತ್ಕೊಂಡು ಜೊತೆಲಿ ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ನನಗೆ ಈ ರೀತಿ ಅವ್ರ ಜೊತೆಲಿ, ಅವ್ರ ಮನೇಲಿದ್ದಾಗ ಇಲ್ಲಿವರೆಗೂ ಮದುವೆ ಆಗಿ ಆಲ್ಮೋಸ್ಟ್ 7 ಮಂತ್ಸ್ ಆಗ್ತಾ ಬರ್ತಿದೆ, ಯಾವತ್ತೂ ಅವ್ರನ್ನ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಯಾವತ್ತೂ ಅವ್ರನ್ನ ಬಿಟ್ಟು ನೈಟ್ ಟೈಮು ಡಿನ್ನರ್ ಅಂತ ಮಾಡಿಲ್ಲ. ಅವರು ಮನೇಲಿದ್ದಾರೆ ಅಂದರೆ ಇಬ್ಬರು ಜೊತೆಲೇ ಊಟಗಳು ಮಾಡೋದು. ಏನಾರ ದೋಸೆ, ರೊಟ್ಟಿ ಈ ಥರದ್ದು ಮಾಡೋದಿದೆ, ನಾನು ಒಂದೊಂದೇ ಸುಟ್ಕೊಡ್ತೀನಿ, ಅವ್ರು ತಿಂತಾರೆ. ಅದಾದಮೇಲೆ ನನಗೆ ಮಾಡ್ಕೊಂಡು ತಿಂದಿದ್ದೀನಿ ಇಷ್ಟೇ. ಆಲ್ಮೋಸ್ಟ್ ಯಾವಾಗಲೂ ಜೊತೆಲೇ ಊಟ ಮಾಡೋದು. ನನಗೆ ಅವ್ರ ಜೊತೆಲಿ ಈ ರೀತಿ ಊಟ ಮಾಡೋದು ಕೂಡ ಇಷ್ಟ ಆಗುತ್ತೆ. ಬಿಕಾಸ್ ಎವ್ರಿ ಡೇ, ಅಂದರೆ ಡೈಲಿ ಆಫೀಸ್ಗೆ ಹೋಗ್ತಾರೆ, ಫುಲ್ ಡೇ ಅವರು ಆಫೀಸಲ್ಲಿ ಇರ್ತಾರೆ. ನಮಗೆ ಅಂತ ಟೈಮ್ ಸಿಗೋದೆ, ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಿಗೋದೆ ಕಡಿಮೆ. ಅದನ್ನು ಸಿಕ್ಕಿದಾಗ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತೀನಿ ನಾನು. ಓಕೆ, ಮಾರ್ನಿಂಗಿಂದ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡ್ತಿದ್ದೀರಾ ಅಂತ ಅಂದ್ಕೋತೀನಿ. ಆ್ಯಂಡ್ ಇವಾಗ ನಾನು ಫ್ರೆಶ್ ಅಪ್ ಆಗಿ ಊಟ ಕೂಡ ಮಾಡಿಕೊಂಡೆ. ಮುದ್ದೆ ಮಾಡ್ಕೊಂಡಿದ್ದೆ, ಇವತ್ತು ಸಾಂಬಾರಿತ್ತು. ಆ್ಯಂಡ್ ಲಂಚ್ಗೆ ಇವತ್ತು ರಂಜಿತ್ ಇರಲಿಲ್ಲ, ಅವರು ಫ್ರೆಂಡ್ ಏನೋ ಬೀಗ್ರೂಟ ಇದೆ ಅಂತ ಅಂದ್ಬಿಟ್ಟು ಹೆಸರುಘಟ್ಟ ಸೈಡ್ ಹೋಗಿದ್ದಾರೆ. ಬರ್ತೀನಿ ಬೇಗ ಅಂತ ಅಂದ್ಬಿಟ್ಟು ಹೋದರು.
ವೆದರ್ ನೋಡಿದರೆ ಇವಾಗ ವೆದರ್ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಮಷಿನಿಗೆ ಬಟ್ಟೆ ಹಾಕಿದಾಗ ಫುಲ್ ಬಿಸಿಲಿತ್ತು, ಸೊ ಬೇಗ ಡ್ರೈ ಆಗುತ್ತೆ ಅಂದ್ಬಿಟ್ಟು ಬಟ್ಟೆ ಹಾಕಿದೆ. ಇವಾಗ ಆಲ್ರೆಡಿ ಮಳೆ ಲೈಟಾಗಿ ಬಂದು ಸ್ಟಾಪ್ ಆಗಿದೆ. ಜೋರಾಗೇನು ಬಂದಿಲ್ಲ, ಲೈಟಾಗಿ ಬಂದಿದೆ. ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ನಾವು ಡಿಮಾರ್ಟ್ ಶಾಪಿಂಗ್ ಹೋಗಿದ್ವಿ ಅಲ್ವಾ, ಏನು ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಅಂತ ಹೇಳಿದ್ದೆ ಈ ಬ್ಲಾಗಲ್ಲಿ. ಜಾಸ್ತಿ ಏನು ತೊಗೊಂಡಿಲ್ಲ, ಮೇಯ್ನ್ ಅದೇ ಪ್ರಾಬ್ಲಮ್, ಬೈಕಲ್ಲಿ ಇಟ್ಕೊಂಡು ಬರೋಕ್ಕಾಗಲ್ಲ ಶಾಪಿಂಗ್ ಮಾಡಿದ್ರೆ. ಗ್ರಾಸರೀಸ್ ಎಲ್ಲ ಆಲ್ಮೋಸ್ಟ್ ಇತ್ತು, ಅದಕ್ಕೆ ನಾನು ಗ್ರಾಸರೀಸ್ ಆ್ಯಂಡ್ ಡಿಮಾರ್ಟಲ್ಲಿ ನಂಗೆ ಗ್ರಾಸರೀಸ್ ಅಷ್ಟು ಇಷ್ಟ ಆಗಲ್ಲ. ಸುಮಾರು ಜನ ಹೇಳಿದ್ದೀರಾ ಗ್ರಾಸರೀಸ್ ಅಷ್ಟೇನು ಚೆನ್ನಾಗಿರಲ್ಲ, ತುಂಬ ಇದು ನಡೆಯುತ್ತೆ ಅಂತ. ಬಟ್ ತುಂಬ ಜನ ಶಾಪ್ ಕೂಡ ಮಾಡ್ತಾರೆ. ಏನೋ ನಾನು ಶಾಪ್ ಮಾಡಿಲ್ಲ, ಸುಮ್ಮನೆ ನಾನು ಕೂತ್ಕೊಂಡು ಬರೋದೇ ಕಷ್ಟ ಬೈಕಲ್ಲಿ. ಇವಾಗ ನಿಜವಾಗ್ಲೂ ನಾನಿವಾಗ ಒಂದು ಸೈಡ್ ಕೂರ್ತೀನಿ ಬೈಕಲ್ಲಿ ಹೋಗ್ಬೇಕಾದ್ರೆ, ಕಂಫರ್ಟಬಲ್ ಆಗಿರಲಿ ಅಂತ ಅಂದ್ಬಿಟ್ಟು. ಮತ್ತು ಅದನ್ನು ತೊಡೆ ಮೇಲೆಲ್ಲ ಇಟ್ಕೊಂಡು ಕೂರೋಕ್ಕಾಗಲ್ಲ. ರಂಜಿತ್ ಕೂಡ ಬೈಕ್ ಮುಂದೆ ಇಟ್ಕೊಳಕ್ಕಾಗಲ್ಲ, ಹಾಗಾಗಿ ನಾವೇನು ಶಾಪ್ ಮಾಡಿಲ್ಲ. ಕೆಲವೊಂದಷ್ಟು ಪಾತ್ರೆ ಐಟಮ್ಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು, ಬಟ್ ಏನು ಇವಾಗ ಅಷ್ಟೇನು ನೀಡಿರೋ ಥರ ಯಾವುದೂ ಇರಲಿಲ್ಲ. ಅದೇ ಹೇಳ್ದಂಗೆ ಕಡಾಯಿ ಬೇಕಿತ್ತು, ಒಂದು ಬಾಣಲಿ. ತುಂಬಾ ವೆಯ್ಟ್ ಇದು ಬಾಣಲಿ ಮಾತ್ರ. ನಾನು ಈ ಟೈಮಲ್ಲಿ ಅದನ್ನ ಎತ್ತಿ ಅಡುಗೆ ಮಾಡಬೇಕಾದ್ರೆ ಆಗಿರ್ಬೋದು, ಕ್ಲೀನ್ ಮಾಡಬೇಕಾದ್ರೆ ಸುಸ್ತಾಗಿ ಹೋಗ್ಬಿಡ್ತೀನಿ ಅಷ್ಟೇ, ಅಷ್ಟು ವೆಯ್ಟ್ ಇದ್ವು. ಅದಕ್ಕೆ ನಾನು ನಾರ್ಮಲ್ ಪಾತ್ರೆ ಶಾಪಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ರೀಸೆಂಟ್ಲಿ ವಿಶಾಲ್ ಮಾರ್ಟ್ ಹೋದಾಗೂ ಚೆಕ್ ಮಾಡಿದೆ, ಅಲ್ಲೂ ಕೂಡ ತುಂಬ ವೆಯ್ಟ್ ಇರೋ ಥರದ್ದಿತ್ತು. ಇನ್ನೊಂದು ಇತ್ತು, ಬಟ್ ಅದು ತುಂಬ ಪುಟಾಣಿಗಿತ್ತು, ಅದಕ್ಕೆ ನಾರ್ಮಲ್ ಪಾತ್ರೆ ಶಾಪಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಇವಾಗ ಒಂದು ಮಿರರ್ ತೊಗೊಂಡು ಬಂದ್ವಿ, ರಂಜಿತ್ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡ್ರು. ಇಲ್ಲೇ ಹಾಕಿದ್ದೀವಿ ಅಷ್ಟು ಮಾತ್ರ. ಇದೇ ಮಿರರ್, ಈ ಮಿರರ್ ತೊಗೊಂಡ್ವಿ. ಆ್ಯಂಡ್ ಇದು ಏನಂತಾರೆ ಇದನ್ನು, ಸ್ಪೂನ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಸ್ಪೂನ್ಸ್ ಇಲ್ಲ, ಚಾಕುಗಳಾಗಿರ್ಬೋದು, ಫೋರ್ಕ್ ಏನಾದರೂ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟೋರೇಜ್ ಬಾಕ್ಸ್ ಥರ ತೊಗೊಂಡು ಬಂದೆ. ಪ್ರತಿ ಟೈಮೂ ನಾನು ಇಲ್ಲಿ ಇಟ್ಕೊಂಡಿರ್ತೀನಲ್ವ, ಬಗ್ಗಿ ಎತ್ತಿ ಆಗೋಲ್ಲ. ಇದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಸ್ಪೂನ್ಸ್ ಎಲ್ಲ ಇಟ್ಕೊಂಡು ಅಲ್ಲೇ ಎಲ್ಲಾದರೂ ಸೈಡಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಅಷ್ಟೇ. ನಾನು ಇಷ್ಟೇ ತೊಗೊಂಡಿದ್ದು ಕಿಚನ್ಗೆ ಅಂತ. ಇನ್ನೂ ಸ್ವಲ್ಪ ಏನೇನೋ ಕೇಕ್ ಅಂತೆ. ಕೇಕ್ ನನಗೆ ಇಷ್ಟ ಅಂತ ಗೊತ್ತಲ್ಲ ನಿಮಗೆ, ಆಲ್ರೆಡಿ ಹೇಳಿದ್ದೀನಿ ನಮ್ಮ ಆ್ಯನಿವರ್ಸರಿ ಬ್ಲಾಗಲ್ಲೇ. ಬಟ್ ಅದು ಕ್ರೀಮ್ಲೆಸ್ ತೊಗೊಂಡು ಬಂದಿದ್ದು ಕೇಕು. ಇನ್ನೂ ಸ್ವಲ್ಪ ಏನಾರ ತಿನ್ನೋಕ್ಕೆ ಸ್ನ್ಯಾಕ್ಸ್ ಆ ಥರ ತೊಗೊಂಡ್ವಿ. ಆ್ಯಂಡ್ ಯಾರೋ ಒಬ್ಬರು ಬ್ಲಾಗಲ್ಲಿ ನನಗೆ ಟ್ರೈಪೋಡ್ ಯಾವ್ದು ಯೂಸ್ ಮಾಡ್ತೀರಾ ಆ್ಯಂಡ್ ಯಾವ ಆ್ಯಪಲ್ಲಿ ವ್ಲಾಗ್ಸ್ನ ಎಡಿಟ್ ಮಾಡ್ತೀರಾ ಅಂತ ಕೇಳಿದ್ರಿ. ನಾನು ಅವ್ರಿಗೆ ಬ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ, ಹೇಳೋಕ್ಕಾಗಿರಲಿಲ್ಲ. ಇವಾಗ ನೆನಪು ಮಾಡಿಕೊಂಡು ಹೇಳ್ತಿದ್ದೀನಿ. ಟ್ರೈಪೋಡ್ ನಾನು ವ್ಲಾಗ್ ಶೂಟಿಂಗಿಗೆ 2 ಯೂಸ್ ಮಾಡ್ತೀನಿ. ವ್ಲಾಗ್ ಶೂಟ್ ಮಾಡಬೇಕಾದ್ರೆ ಇದೊಂದು ಟ್ರೈಪೋಡು, ಇದು 8 ಇದೆ. ಇನ್ನೂ ಬೇಕಾದರೆ 8 ಮಾಡ್ಕೋಬೋದು, ನನಗಿಂತ 8 ಇದೆ ಇದು. ಬಟ್ ನಾನು ಇವಾಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ಆ್ಯಂಡ್ ಇದು ಫೋಲ್ಡ್ ಮಾಡಿಕೊಂಡ್ರೆ ಈಸಿನೇ. ಇದಕ್ಕಿಂತ ಈ ಟ್ರೈಪೋಡ್ ತುಂಬ ಚೆನ್ನಾಗಿದೆ. ಯಾವುದಂದರೆ ಇದು ಕ್ಯಾರಿ ಮಾಡೋದಕ್ಕೆಲ್ಲ ಟ್ರಾವೆಲ್ ಫ್ರೆಂಡ್ಲಿ. ಇದನ್ನು ಕೂಡ ಏನಾದರೂ ಕುಕ್ಕಿಂಗ್ ರೆಸಿಪೀಸ್ ತೋರಿಸ್ಬೇಕಾದ್ರೆ ಇದು 360 ಡಿಗ್ರಿಗೆ ಬೆಂಡ್ ಮಾಡ್ಕೋಬೋದು. ಲೈಕ್ ತೋರಿಸ್ತೀನಿ ರೀ, ಈ ರೀತಿ. ಸೊ ಕುಕ್ಕಿಂಗ್ ಮಾಡಬೇಕಾದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ. ನಾರ್ಮಲ್ ಟೈಮಲ್ಲಿ ಈ ಟ್ರೈಪೋಡ್ನ ಯೂಸ್ ಮಾಡ್ತೀನಿ. ಇದ್ರದ್ದು ಲಿಂಕ್ ಕೊಟ್ಟಿದ್ದೆ ಅಂತ ಅನಿಸುತ್ತೆ, ಬಟ್ ಏನಾದರೂ ಓಪನ್ ಆಗ್ತಿಲ್ಲ ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೇಳಿ ಕೊಡ್ತೀನಿ. ಇದೊಂದು ಇದು ಇನ್ನೂ ಆ್ಯಕ್ಚುಲಿ ಫೋಲ್ಡ್ ಮಾಡ್ಕೋಬೋದು. ಎಷ್ಟು ಆ್ಯಂಡ್ ಇದನ್ನು ಇಷ್ಟೇ. ಟ್ರಾವೆಲ್ ಮಾಡಬೇಕಾದ್ರೆ ಆರಾಮಾಗಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಎಷ್ಟಿದೆ. ಇನ್ನು ಇದು ಸ್ವಲ್ಪ ಕಷ್ಟ. ಏನಾದರೂ ನಾವು 4 ವೀಲರಲ್ಲಿ ಹೋಗ್ತಿದ್ದೀವಿ ಅಂದರೆ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದೆರಡು ಟ್ರೈಪೋಡು. ಈ ಟ್ರೈಪೋಡ್ ನಾನು ಅಮೆಝಾನಲ್ಲಿ ತೊಗೊಂಡೆ, ಪುಟಾಣಿದು 360 ಡಿಗ್ರಿ ರೊಟೇಟ್ ಆಗುತ್ತೆ ಅನ್ನಲ್ವಾ ಅದು. ದೊಡ್ಡದು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಇದೊಂದು ರಿಂಗ್ ಲೈಟ್ ಇಟ್ಕೊಂಡಿದ್ದೀನಿ, ಬಟ್ ಅಷ್ಟೇನು ಯೂಸ್ ಮಾಡಲ್ಲ ಅದು ಆನೆಸ್ಟ್ಲಿ. ಯಾಕಂದರೆ ಮನೇಲೇ ಸುಮಾರು ಬೆಳಕುಗಳು ಇರೋ ಕಾರ್ನರ್ ಇರೋದ್ರಿಂದ ಈ ಕಿಟಕಿ ಯೂಸ್ ಮಾಡ್ತೀನಿ. ಇಲ್ಲ ಆ ಮನೆ ಅಂದರೆ ರೂಮ್ ಕಿಟಕಿಯಲ್ಲಾಗಿರ್ಬೋದು, ಆ್ಯಂಡ್ ಅಡುಗೆ ಮನೆ ಕಿಟಕಿ ಹತ್ರ
ಸೊ ನಾರ್ಮಲ್ ಸನ್ಲೈಟಲ್ಲೇ ನ್ಯಾಚುರಲ್ ಲೈಟಲ್ಲೇ ಶೂಟ್ ಮಾಡ್ತೀನಿ. ಏನಾದರೂ ನೀಡಿದ್ದಾಗ ಅದನ್ನು ಯೂಸ್ ಮಾಡ್ಕೋಬೇಕು. ನಾನು ಈ ನಡುವೆ ಅಂತೂ ಯೂಸೇ ಮಾಡಿಲ್ಲ ಅದನ್ನು. ನೋಡೋಣ, ಯಾವಾಗಾದರೂ ಬೇಕಿದ್ದಾಗ ಯೂಸ್ ಮಾಡ್ಕೋಬೋದು ಅಷ್ಟೇ. ಟ್ರೈಪೋಡ್ ಎರಡೇ ಯೂಸ್ ಮಾಡೋದು. ಆ್ಯಂಡ್ ಯಾವ್ಯಾವ ಎಡಿಟಿಂಗ್ಗೆ ಯೂಸ್ ಮಾಡ್ತೀನಿ ಅಂತಂದರೆ ಇನ್ಶಾಟ್ ಮತ್ತು VN ಇಟ್ಕೊಂಡಿದ್ದೀನಿ. ಬಟ್ ನಾನು VN ಏನು ಯೂಸ್ ಮಾಡಲ್ಲ. ಇನ್ಶಾಟ್ ತುಂಬ ಚೆನ್ನಾಗಿದೆ ಎಡಿಟ್ ಮಾಡೋದಕ್ಕೆ. ಮೇ ಬಿ ನೀವು ಬ್ಲಾಗರೇ ಅಂತ ಅನಿಸುತ್ತೆ, ಹಾಗಾಗಿ ಕೇಳಿದ್ದೀರಾ. ಇನ್ಶಾಟ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಆಪ್ಷನ್ಸೂ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಇನ್ಶಾಟಲ್ಲಿ. ಇನ್ಶಾಟ್ನ ಯೂಸ್ ಮಾಡ್ತೀನಿ ಅಷ್ಟೇ. ವಾರಿಯೋ ಬಟ್ಟೆ ಎಲ್ಲ ಇನ್ನೂ ಡ್ರೈ ಆಗಿಲ್ಲ, ಫುಲ್ಲು ಮಳೆ ಬಂದಿರೋದಕ್ಕೆ. ನೀವು ಯಾವಾಗ ಬರ್ತೀನಿ ಅಂತ ಹೇಳ್ತೀವಿ? ಯಾವಾಗ ಬಂದಿದ್ದೀರಾ ಅಂದ್ಕೊಂಡೆ ಈ ರೀತಿ ಏನಾದ್ರು ತರ್ತೀರಂತ, ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದು. ಇದು ಮಶ್ರೂಮ್ ಗೋಬಿ. ಆ್ಯಕ್ಚುಲಿ ನಾನು ಹೇಳಿದ್ದೆ ತೊಗೊಂಡು ಬನ್ನಿ ಅಂತ. ಹೆಸರುಘಟ್ಟ ಸೈಡು ಮಶ್ರೂಮ್ದು ಫ್ರೆಶ್ಶಾಗಿ ಚೆನ್ನಾಗಿ ಸಿಗುತ್ತೆ. ನಾವು ಅವಾಗ ಮುಂಚೆ ಎಲ್ಲ ತುಂಬ ಹೋಗ್ತಿದ್ವಿ ಹೆಸರುಘಟ್ಟಕ್ಕೆ. ಅದಕ್ಕೆ ತುಂಬ ವರ್ಷಗಳಾಗಿದೆ ನಾನಂತೂ ಹೋಗಿ, ಇವರು ಹೋಗಿ ಸುಮಾರು ವರ್ಷಗಳಾಗೋಗಿತ್ತು. ಇವತ್ತು ಆ ಸೈಡ್ ಬೀಗ್ರೂಟ ಇದ್ದಿದ್ದರಿಂದ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನನಗೆ ಮಶ್ರೂಮ್ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತು, ತೊಗೊಂಡು ಬನ್ನಿ ಅಂತ ಹೇಳಿದೆ. ಹಂಗೆ ಏನು ತೊಗೊಂಬಂದಿದ್ದಾರೆ. ಹಾಲು, ಆ್ಯಕ್ಚುಲಿ ಹಾಲಿತ್ತು ಮನೇಲಿ, ನಾನು ಹೇಳಿರಲಿಲ್ಲ, ಅದು ತೊಗೊಂಬಂದಿದ್ದಾರೆ. ಬಿಸಿ ಇದೆಯೋ ಇಲ್ಲ ತಣ್ಣಗಾಗಿದೆಯೋ ಗೊತ್ತಿಲ್ಲ. ಚೆನ್ನಾಗಿದೆ. ನೀವೇನು ತಿಂದರೆ ಮಶ್ರೂಮಲ್ಲಿ? ನಾನು ತಿಂದಿಲ್ಲ. ಟಯರ್ಡ್ ಆಗೈತಾ? ಮತ್ತೇನೋ ಫ್ರೆಂಚ್ ಫ್ರೈಸ್ ಎಲ್ಲ ತಿಂತಿದ್ದೀನಿ ಅಂದರೆ ತಣ್ಣಗಾಗೈತೆ ಸ್ವಲ್ಪ. ಅಲ್ಲಿಂದ ಏನು ಕಡಿಮೆ ದೂರ ಆಯ್ತಾ? ಹಾಫ್ ಆನ್ ಅವರ್ ಮೇಲೆ ಇಲ್ವಾ? ಬಟ್ ಸ್ಟಿಲ್ ಟೇಸ್ಟ್ ಚೆನ್ನಾಗಿದೆ. ತಣ್ಣಗೇನಾಗಿಲ್ಲ, ಮೀಡಿಯಮ್ ಬಿಸಿ. ಥ್ಯಾಂಕ್ ಯು. ಏನು ಮಾಡ್ಕೊಡ್ಬೇಕು? ನನ್ನ ವ್ಲಾಗ್ ಆಯ್ ಮಾಡಿರಿ. ಎಷ್ಟೊಂದು ದಿನ ಆಗಿದೆ, ನೀವು ಆಯ್ ಮಾಡಿ. ಬಂದಿದ ತಕ್ಷಣ TV ಹಾಕ್ಬಿಡ್ತಾರೆ ಅಷ್ಟೇ. ಭಕ್ತಿ ಜಾಸ್ತಿ. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದೆ, ನಾನು ಎಲ್ಲ ವ್ಲಾಗ್ಸ್ದು ಕಮೆಂಟ್ಸ್ ಅಂದರೆ ಪ್ರೀವಿಯಸ್ ವ್ಲಾಗ್ ಹಾಕಿದ್ದೆ ಅಲ್ವಾ, ಆ ವ್ಲಾಗ್ ಕಮೆಂಟ್ಸ್ನ ಈ ವ್ಲಾಗಲ್ಲಿ ಓದ್ತಾ ಇದ್ದೀನಿ. ಬೇಜಾರಾಗ್ತಿದೆ, ಯಾಕಂದರೆ ಜಾಸ್ತಿ ಜನ ಕಮೆಂಟ್ಸ್ ಮಾಡಿಲ್ಲ. ಎಲ್ಲ ಒಂದು ಸ್ವಲ್ಪ ಜನ ಕಮೆಂಟ್ಸ್ ಮಾಡಿದ್ದೀರಾ. ಜಾಸ್ತಿ ಜನನೇ ವ್ಲಾಗ್ಸ್ನ ನೋಡ್ತೀರಾ, ಬಟ್ ಎಲ್ಲ ಫ್ಯೂ ಮೆಂಬರ್ಸ್ ಮಾತ್ರ ಕಮೆಂಟ್ಸ್ ಮಾಡ್ತಿದ್ದೀರಾ. ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ, ಮೋಟಿವೇಟ್ ಆಗುತ್ತೆ ವ್ಲಾಗ್ಸ್ನ ಮಾಡೋದಕ್ಕೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಈ ವ್ಲಾಗಲ್ಲಿ ನೀವು ಜಾಸ್ತಿ ಕಮೆಂಟ್ಸ್ ಮಾಡಲೇಬೇಕು. ಕಮೆಂಟ್ ಮಾಡದಿದ್ದವರು ಕೂಡ, ಅಂದರೆ ಕಮೆಂಟ್ ಮಾಡದೆ ವಿಡಿಯೋಸ್ ನೋಡ್ತಿರ್ತೀರ. ಯೂಶ್ವಲಿ ಒಬ್ಬೊಬ್ರಿಗೆ ಆ ಹ್ಯಾಬಿಟ್ ಇರುತ್ತೆ, ಕಮೆಂಟ್ ಮಾಡೋ ಇದಿರಲ್ಲ, ಜಸ್ಟ್ ವಿಡಿಯೋಸ್ ಮಾತ್ರ ನೋಡ್ತಿರ್ತಾರೆ. ಅವರು ಕೂಡ ಈ ವ್ಲಾಗಲ್ಲಿ ಕಮೆಂಟ್ ಮಾಡಬೇಕು. ಓಕೆ, ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಇಸ್ ಕ್ಲಾರಿಟಿ ಕೊಟ್ಟಿದ್ದಕ್ಕೆ ಫಾಲೋವರ್ಸ್ ಫ್ರಮ್ ಇನ್ಸ್ಟಾ. ಓಕೆ, ನಾನು ಎಷ್ಟು ಮಂತ್ಸ್ ಅಂತ ಕೇಳಿದ್ದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೆ ಆ ಒಂದು ವ್ಲಾಗಲ್ಲಿ. ಫಾಲೋವರ್ ಫ್ರಮ್ ಇನ್ಸ್ಟಾ. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಇವಾಗ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ರೀಲ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದರಿಂದ ನನಗೆ ಸಬ್ಸ್ಕ್ರೈಬ್ ಆಗಿರೋರು ಇವರು. ಥ್ಯಾಂಕ್ ಯು ಸೋ ಮಚ್ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋದಕ್ಕೆ. ಆದಷ್ಟು ಒಳ್ಳೊಳ್ಳೆ ವ್ಲಾಗ್ಸ್ನ ಮಾಡ್ತೀನಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಡೆಫಿನೆಟ್ಲಿ ಮೇಂಟೈನ್ ಮಾಡ್ತೀನಿ, ಓಕೆನಾ? ಯೂಟ್ಯೂಬ್ನಲ್ಲಿ ಅಮೌಂಟ್ ಬರ್ತಿದೆಯಾ ಸಿಸ್? ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಿ ಸುಮಾರು ತಿಂಗಳುಗಳಾಯಿತು. ಜೂನ್ 13-12 ನಂದು ಮಾನಿಟೈಸೇಷನ್ ಆನ್ ಆಗಿದ್ದು. ಮೇ 18 ನಾನು ಫಸ್ಟ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದು. ವಿತಿನ್ 3 ವೀಕ್ಸಲ್ಲೇ ನಂದು ಮಾನಿಟೈಸೇಷನ್ ಎಲಿಜಿಬಲ್
ಆಯಿತು. ಬಟ್ ಅಮೌಂಟ್ ಬರ್ತಿದೆಯಾ ಅಂತಂದರೆ ನಾನು ಒಂದು 2 ಮಂತ್ಸ್ 3 ಮಂತ್ಸ್ ಲಾಂಗ್ ವಿಡಿಯೋ ಹಾಕಿಲ್ಲ. ಈ ನಡುವೆ ಅಂತೂ ತುಂಬ ಕಡಿಮೆ ಲಾಂಗ್ ವಿಡಿಯೋಸ್ನ ಹಾಕ್ತಾಯಿದ್ದೀನಿ. ನನಗೆ ಮುಂಚೆ ಬರ್ತಿದ್ದು ವ್ಯೂಸ್ ಕೂಡ ಬರ್ತಿಲ್ಲ, ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು. ತುಂಬ ಕಡಿಮೆ ಆಗಿದೆ. ಇನ್ನೊಂದು ಫ್ಯೂ ಡಾಲರ್ಸ್ ಇದೆ $100 ಕಂಪ್ಲೀಟ್ ಆಗೋದಕ್ಕೆ. ಈ ಮಂತೆ ಅಂದರೆ ನವಂಬರಲ್ಲೇ ಕಂಪ್ಲೀಟ್ ಆಗುತ್ತೆ ಅಂತ. ಅದು ಕಂಪ್ಲೀಟ್ ಆದಮೇಲೆ ಬರುತ್ತೆ. ಫಸ್ಟ್ ಪೇಮೆಂಟ್ ನಂದು ಅದೇ ಆಗಿರುತ್ತೆ. ಇನ್ನೊಂದು ಫ್ಯೂ ಡಾಲರ್ಸ್ ಬೇಕು $100 ಕಂಪ್ಲೀಟ್ ಮಾಡೋದಕ್ಕೆ. ಸೊ ಅದಕ್ಕೆ ನನ್ನ ವ್ಲಾಗ್ಸ್ನ ನೋಡಿ ಇಷ್ಟ ಆದರೆ, ನಿಮ್ಗೇನಾದರೂ ನನ್ನ ವ್ಲಾಗ್ಸ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು ಶೇರ್ ಮಾಡಿ. ಓಕೆನಾ? ನಾನು ಫಸ್ಟ್ ಟೈಮ್ ಇದನ್ನು ಕೇಳಿದ್ದು, ಅಂದರೆ ಶೇರ್ ಮಾಡಿ ಅಂತ. ಬಂದಾಗ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ಯುವರ್ ರಿಪ್ಲೈಸ್ ಇಸ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಎಷ್ಟು ಬಂತು ಮತ್ತೆ ಈ ವ್ಲಾಗಲ್ಲೂ ಕೂಡ ಎಷ್ಟು ಬಂತು ಅಂತ ಕೇಳಿದ್ದೀರಾ. ನಾನು ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಇನ್ನೊಂದು 2 ವ್ಲಾಗ್ಸ್ ಗೈಸ್, ನಾನು ಎಲ್ಲ ಹೇಳ್ತೀನಿ. ಓಕೆನಾ? ಐಸಿಸ್, ನೀವು ಡೈಲಿ ಎಷ್ಟು ಬಾಟಲ್ ವಾಟರ್ ಕುಡಿತೀರಾ? ಓಕೆ, ನಾನು ಇದನ್ನು ಹೇಳಲೇಬೇಕು. ಸುಮಾರು ಜನ ಪ್ರೆಗ್ನೆನ್ಸಿ ಅವರು ಇದ್ದೀರಾ ಲೇಡೀಸು. ನೀರು ತುಂಬ ಕುಡೀರಿ ಪ್ರೆಗ್ನೆಂಟ್ ಟೈಮಲ್ಲಿ. ಬಿಕಾಸ್ ನಮ್ಮ ಬಾಡಿ ಹೈಡ್ರೇಟ್ ಆಗಿರಬೇಕು ಯಾವಾಗಲೂ. ಡಿಹೈಡ್ರೇಟ್ ಆಗಿ ಬಿಡಲೇಬೇಡಿ. ಮಿನಿಮಮ್ ನಾನು 3 ಲೀಟರ್ಸ್ ಅಂತೂ ಕುಡಿತೀನಿ. 3 to 5 ಲೀಟರ್ ಅಲ್ಲ, 3 to 3.5 ಲೀಟರ್ಸ್ ಇಷ್ಟೇ. 3 ರಿಂದ 3.5 ಲೀಟ್ರಲ್ಲಿ ಕುಡಿತೀನಿ ಪರ್ ಡೇಗೆ. ಇನ್ನೂ ಜಾಸ್ತಿ ಕುಡಿಯೋಕೆ ಹೋದರೆ ನನಗಷ್ಟೇ ನಾವು ಊಟ ಮಾಡೋಕ್ಕಾಗಲ್ಲ. ನನಗೂ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದಷ್ಟೇ 3 ಲೀಟರ್ಸ್ ಕುಡಿದ್ರೂ ಎನಫ್ ಅಂತ. ನಾನು 3 to 3.5 ಲೀಟರ್ವರೆಗೂ ಕುಡಿತೀನಿ. ನೀವು ಅಷ್ಟೇ, ಯಾರು ಪ್ರೆಗ್ನೆಂಟ್ ಇರೋರಿದ್ದರೆ ಚೆನ್ನಾಗಿ ನೀರು ಕುಡೀರಿ. ಆ್ಯಂಡ್ ಪ್ರೆಗ್ನೆಂಟ್ ಇರೋರೆಲ್ಲ ಯಾರೇ ಆಗಿರ್ಬೋದು, ಚೆನ್ನಾಗಿ ನೀರು ಕುಡೀರಿ. ಸಿಸ್ಟರ್ ಈಟ್ ಹೆಲ್ತಿ ಫುಡ್. ನಾನು ಆ ವ್ಲಾಗಲ್ಲಿ ಮೇ ಬಿ ಹೋಳಿಗೆ ಎಲ್ಲ ತಿಂದಿದ್ದು ಹಾಕಿದ್ದೆ ಅಂತ, ಅದಕ್ಕೆ ಹಿಂಗೆ ಕಮೆಂಟ್ ಮಾಡಿದ್ದೀರಾ. ನೀವೇ ನೋಡ್ತಿರ್ತೀರ ಎವ್ರಿ ಡೇ ನಾನೇನು ಆಚೆ ಫುಡ್ ಅಷ್ಟು ತಿನ್ನಲ್ಲ. ಮನೆಯಲ್ಲೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಕುಕ್ ಮಾಡ್ಕೊಂಡು ತಿಂತೀನಿ. ನನಗಿಲ್ಲಿ ಯಾರೂ ಬಂದು ಮಾಡ್ಕೊಡೋಕ್ಕಿಲ್ಲ, ಯಾರು ಆ ಥರ ಎಲ್ಪಿಗೆ ಅಂತ ಇಲ್ಲ. ನಾನೇ ಆದಷ್ಟು ಮಾಡ್ಕೊಂಡು ತಿಂತಾಯಿದ್ದೀನಿ. ಎಲ್ಲೋ ಒಂದೊಂದು ಸತಿ ಕ್ರೇವಿಂಗ್ಸ್ ಆಗುತ್ತೆ ಪ್ರೆಗ್ನೆನ್ಸಿ ಅಂದಮೇಲೆ. ಎಲ್ಲೋ ಒಂದೊಂದು ಟೈಮ್ ಆಚೆ ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಕೋತೀನಿ ಅಷ್ಟೇ. ಹಾಯ್ ಸೌಮ್ಯ, ಹೌ ಆರ್ ಯು? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಹೋಮ್ ಟೂರ್ ಮಾಡಿ. ಆಶಾ ಅನ್ನೋರು ಪಾಪ ರಿಪೀಟೆಡ್ಲಿ ಕೇಳ್ತಾನೆ ಇದ್ದೀರಾ ಹೋಮ್ ಟೂರ್. ಇದನ್ನು ಕೇಳಿದ್ದೀರಾ ಆ್ಯಂಡ್ ಅಮ್ಮನ ಮನೆದು ಕೇಳಿದ್ದೀರಾ. ಹೋಮ್ ಟೂರ್ ಹೋಮ್ ಟೂರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಇನ್ನೂ ಡೆಕೋರೇಷನ್ ಎಲ್ಲ ಮಾಡಿ ಇವಾಗ ಹೇಗೆ ಇಟ್ಕೊಂಡಿದ್ದೀರಾ ತೋರಿಸಿ ಅಂತ ಕೇಳ್ತಿರ್ತೀರಾ. ಆಲ್ಮೋಸ್ಟ್ ನಾನು ವ್ಲಾಗ್ಸಲ್ಲೇ ನೋಡ್ತಿರ್ತೀರಾ. ಇವಾಗ ನಮ್ಮ ಮನೆ ಎಲ್ಲ ಕಾರ್ನರು ಕವರ್ ಮಾಡಿರ್ತೀನಿ. ಬಟ್ ಸ್ಟಿಲ್ ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ. ಈಗ ನನಗೇನು ಪ್ಲ್ಯಾನ್ಸ್ ಇಲ್ಲ. ಮನೆ ಇನ್ನು ಸುಮಾರಷ್ಟು ಚೇಂಜಸ್ ಮಾಡೋದಿದೆ. ಸದ್ಯಕ್ಕೇನು ಮಾಡಲ್ಲ, ಬಿಕಾಸ್ ಈ ಟೈಮಲ್ಲಿ ನನಗೂ ಆಗಲ್ಲ. ನೋಡಿಕೊಂಡು ಎಲ್ಲ ಮಾಡಿದ್ದಾದಮೇಲೆ ಡೆಫಿನೆಟ್ಲಿ ಹೋಮ್ ಟೂರ್ ಮಾಡಿ ಹಾಕ್ತೀನಿ. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ನಾನು ಆ ವ್ಲಾಗಲ್ಲಿ ಪ್ಲಾಸ್ಟಿಕ್ ಏನು ಯೂಸ್ ಮಾಡಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಮೇ ಬಿ ನೀವು ಬೆಳಿಗ್ಗೆ ಬಿಸಿನೀರು ಕುಡ್ದಿದ್ದೇನಾದರೂ ಪ್ಲಾಸ್ಟಿಕ್ ಅಂದ್ಕೊಂಡ್ರೇನೋ, ಅದು ಗ್ಲಾಸ್ದು ಮಗ್ಗು. ಅದಾದಮೇಲೆ ನಾನು ಪ್ಲಾಸ್ಟಿಕ್ ಇನ್ನೆಲ್ಲಿ ಯೂಸ್ ಮಾಡಿಲ್ಲ. ಇಫ್ ಇನ್ ಕೇಸ್ ನಿಮಗೆ ಎಲ್ಲಿ ಹಂಗೆ ಕಾಣಿಸ್ತೋ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೊಬ್ಬರು ಹಾಯ್ ಅಂತ ಮಾಡಿದ್ದೀರಾ, ಹಲೋ ಅಷ್ಟೇ. ಆ್ಯಂಡ್ ಪ್ರೀವಿಯಸ್ ವ್ಲಾಗ್ಸ್ಗಳಿಗೆ ಕಮೆಂಟ್ಸ್ ಬಂದಿತ್ತು, ನಿಮ್ಮದು ವೆಯ್ಟ್ ಅಲ್ಲ ಹೈಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ನಂದು 165 ಸೆಂಟಿಮೀಟರ್ ಹೈಟ್ ಇದ್ದೀನಿ ನಾನು ಹೈಟ್ ಸ್ವಲ್ಪ ಜಾಸ್ತಿನೇ ಇದ್ದೀನಿ. ಆ್ಯಂಡ್ ಇನ್ನೊಬ್ಬರು ಹೇಳಿದ್ದೀರಾ, ಲೈಕ್ ನಾನು ಗೋಬಿ ತಿಂದಿದ್ದೆ ಅಲ್ವಾ ಅಮ್ಮ ಬಂದಿದ್ದ ವ್ಲಾಗಲ್ಲಿ. ಅಮ್ಮ ಬೆಂಗಳೂರಿಗೆ ಬಂದಾಗ ನಾನು ವ್ಲಾಗ್ ಮಾಡೋಕ್ಕಿದ್ದೆ. ಗೋಬಿ ತಿಂದಿದ್ದಕ್ಕೆ ಗೋಬಿ ತಿನ್ನಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳಿದ್ರಿ. ನಾನು ಎಲ್ಲೂ ಗೋಬಿ, ನನ್ನ ಹಸ್ಬೆಂಡ್ ಏನು ಗೋಬಿನೇ ಅಲ್ಲ ಗೈಸ್, ಆಚೆ ತಿನ್ನೋದಕ್ಕೆ ಬಿಡಲ್ಲ. ಎಲ್ಲೋ ಒಂದೊಂದು ಸತಿ ನನಗೂ ತುಂಬ ಕ್ರೇವಿಂಗ್ ಆದಾಗ, ಆಸೆ ಆದಾಗ ನಾನೇ ಬಾಯ್ಬಿಟ್ಟು ಕೇಳಿ ತರಿಸ್ಕೊಂಡು ತಿಂತೀನಿ. ಕೆಲವು ಟೈಮ್ ಅವರು ಇವಾಗ ನಾನು ತಿನ್ನಲ್ಲ ಅಂದ್ಬಿಟ್ಟು ಅವ್ರು ಆಚೆ ತಿನ್ನದೆ ಇರೋಕ್ಕಾಗಲ್ಲಲ್ವ. ಅವರು ಯಾವಾಗಾದರೂ ಅವರು ಮನೆಯಲ್ಲಿ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಾನ್ ವೆಜ್ ತುಂಬಾ ಕಡಿಮೆ ಮಾಡ್ತೀನಿ ಮನೇಲಿ. ವಾರಕ್ಕೆ ಒಂದು ಸತಿ ಮಾಡೋದೇ ಹೆಚ್ಚು. ನಾನು ಏನೋ ನಾನ್ ವೆಜ್ ಅಷ್ಟು ಇನ್ನೂ ಇಷ್ಟ ಆಗ್ತಿಲ್ಲ. ನಾನು ತುಂಬಾ ನಾನ್ ವೆಜ್ ಇಷ್ಟಪಡ್ತಿದ್ದೆ. ಮಾರ್ನಿಂಗೇ ಚಿಕನ್ನೂ ದೋಸೆ ಕೊಟ್ಟರೆ ತಿಂದುಬಿಡ್ತಿದ್ದೆ. ಅಷ್ಟು ಇಷ್ಟ ನಾನ್ ವೆಜ್ ನನಗೆ. ಬಟ್ ಈಗ ಅಷ್ಟೊಂದೇನು ಇಷ್ಟ ಆಗ್ತಿಲ್ಲ. ಯಾವಾಗನ ತಿನ್ನಬೇಕು ಅನ್ನಿಸ್ದಾಗ ಮನೇಲಿ ಮಾಡ್ಕೊಂಡು ತಿಂತೀನಿ. ಅದು ಮನೇಲಿ ಜಾಸ್ತಿ ಮಾಡೋದಲ್ಲ. ನನ್ನ ಹಸ್ಬೆಂಡ್ ಅದಕ್ಕೆ ಆಚೆಯಿಂದ ಅವ್ರಿಗೇನಾದರೂ ಕಬಾಬ್ ಆಗಿರ್ಬೋದು, ಗ್ರಿಲ್ ಈ ರೀತಿ ತರ್ತಿರ್ತಾರೆ. ಅದರಲ್ಲಿ ನಾನು ಒಂದು ಚೂರು ಟೇಸ್ಟ್ ಮಾಡಿರ್ತೀನಿ. ನಾನು ತಿಂದೇ ಇರಲ್ಲ ಅಂತಲ್ಲ, ಅಷ್ಟೇ. ಆಚೆ ಆದಷ್ಟು ನಾನು ಅವಾಯ್ಡೇ ಮಾಡಿದ್ದೀನಿ ಅಲ್ವಾ. ಬಟ್ ಸ್ಟಿಲ್ ನಿಮ್ಮ ಕನ್ಸನ್ಗೆ ಥ್ಯಾಂಕ್ ಯು. ಗೋಬಿ ಅವತ್ತೆಲ್ಲ 1-2 ಪೀಸ್ ತಿಂದಿದೆ ಅಷ್ಟೇ. ಇನ್ನೆಲ್ಲ ಅಮ್ಮ ತಂಗಿನೇ ತಿಂದಿದ್ದು. ನಾನೇನು ಫುಲ್ಲೆಲ್ಲ ತಿನ್ನಲಿಲ್ಲ. 2-3 ಪೀಸ್ ಏನಾಗಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ದಯವಿಟ್ಟು ಇನ್ನೂ ಕಮೆಂಟ್ಸ್ನ ಮಾಡಿ ಪ್ಲೀಸ್. ಯಾರಾದರೂ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗ್ತಿದ್ರು ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಹೇಳಿ. ನನ್ನ ವ್ಲಾಗ್ಸ್ ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ತಿಳಿಸಿ.
ನಾನು ನಿಮ್ಮೆಲ್ಲ ಕಮೆಂಟ್ಸ್ನು ನೋಡ್ತೀನಿ. ಬಿಕಾಸ್ ನಮ್ಗೆ ಇವಾಗ ನಮ್ಮದು ವ್ಲಾಗ್ಸ್ ಹೇಗೆ ಹೋಗ್ತಿದೆ, ಅವ್ರಿಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ಗೊತ್ತಾಗೋದೇ ನಿಮ್ಮ ಕಮೆಂಟ್ಸ್ ಮುಖಾಂತರ. ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ನಾನು ಈಗ ತಾನೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ದಯವಿಟ್ಟು ಕಮೆಂಟ್ಸ್ನ ಮಾಡ್ತಾಯಿರಿ, ಒಪಿನಿಯನ್ಸ್ನ ಶೇರ್ ಮಾಡ್ತಾಯಿರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿಮ್ಮ ಕಮೆಂಟ್ಸ್ಗೆ ನಾನು ವೆಯ್ಟ್ ಮಾಡ್ತಾಯಿರ್ತೀನಿ, ಓಕೆನಾ? ತುಂಬಾ ಚಳಿ ಅಪ್ಪ, ಅದಕ್ಕೆ ಟೋಪಿ ಹಾಕ್ಕೊಂಡಿದ್ದೆ, ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲ ಕಮೆಂಟ್ಸ್ಗೂ ಆನ್ಸರ್ ಮಾಡಿದ್ದೀನಿ, ಯಾವುದೂ ಏನು ಇಗ್ನೋರ್ ಮಾಡಿಲ್ಲ. ಆ್ಯಂಡ್ ನೆಗೆಟಿವ್ ಯಾವುದೂ ಬರ್ತಿಲ್ಲ. ನೆಗೆಟಿವ್ ಕಮೆಂಟ್ಸ್ ಬರೋ ಥರ ನಾನು ಏನು ವ್ಲಾಗ್ಸ್ ಎಲ್ಲ ಮಾಡಲ್ಲ, ನಿಮಗೂ ಗೊತ್ತು. ನನ್ನ ಡೇ ಒನ್ನಿಂದ ನೋಡ್ಕೊಂಡು ಬಂದಿದ್ರೆ ಅಷ್ಟೇ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.